ಇನ್ನು ಇದಕ್ಕೆ ಮಲ್ಚಿಂಗ್ ಮಾಡುವಂಥದ್ದು. ಇಲ್ಲಿಗೆ ಬಿಸಿಲು ತಾಗಬಾರ್ದು ನೇರವಾಗಿ, ಯಾಕಂದರೆ ಇಲ್ಲಿಯ ಬಿಸಿಲು ನಿಮ್ಗೆ ಗೊತ್ತಿರ್ಬೋದು. ನಮ್ಮ ಭಾಗದ ಭಯಂಕರ ಜೋರು ಇರ್ತದೆ ನಮ್ಮ ಕರಾವಳಿ ಬಿಸಿಲು. ಒಂದು 3 ವೆರೈಟಿ ಬದನೆ, 3 ವೆರೈಟಿಯ ಮೆಣಸು, ಟೊಮೆಟೊ, ಈ ರೀತಿ ಗಿಡಗಳಿದೆ ನೋಡಿ, ಇಲ್ಲಿ ಕಾಣ್ಬೋದು. ಈ ರೀತಿ ಸಾವಿರಾರು ಗಿಡಗಳನ್ನು ನಾವು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಜನ ರೈತರಿಗೆಲ್ಲ ಕೊಡ್ತೇವೆ. ಫುಲ್ಲಿ ಲೋಡೆಡ್ ಆಗಿರುವಂತಹ ಒಂದು ಬಸಳೆಯ ದುಂಪೆ ನೋಡಿ, ಕೆಳಗಿನವರೆಗೆ ಚಾಚಿಕೊಂಡಿದೆ. ಒಂದು ಸಣ್ಣ ಫ್ಯಾಮಿಲಿಗೆ ವಾರದಲ್ಲಿ ಮಣ್ಣಿಗೆ ಮಿಕ್ಸ್ ಆದಾಗ, ನೆಕ್ಸ್ಟಿಗೆ ಮಣ್ಣಿಗೆ ಬೇರು ಹೋಗುವಾಗ ಬೇರಿನ ಅಥವಾ ಮಣ್ಣಿನ ಒಳಗಡೆ ಸ್ವಲ್ಪ ರೋಗಗಳು, ಅದಾದರೂ ಬೇರು ತಿನ್ನೋ ಹುಳಗಳೆಲ್ಲ ಇದ್ದರೆ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬಿಟ್ಟು. ನಾನು ಕಳೆದೊಂದು ವಾರದ ಹಿಂದೆ ಒಂದು ಮಲಬಾರ್ ಸ್ಟೈಲಲ್ಲಿ ಒಂದು ಗಿಡದ ಮುಖಾಂತರ ಬಸಳೆ ಹೇಗೆ ನೆಡೋದು ಅನ್ನೋದು ನಿಮಗೆ ತೋರಿಸಿದ್ದೆ. ಅದು ಒಂದು ವಾರದ ಹಿಂದೆ ಕಟ್ಟಿಂಗ್ ಮಾಡಿ ತೋರಿಸಿದ್ದೆ. ಒಂದು ವಾರ ಆದ್ಮೇಲೆ ನೋಡಿ, ಇದರಲ್ಲಿ ಚಿಗುರುವಂಥದ್ದು ನೋಡಿ, ನಾನು ಒಂದನ್ನು ಬಿಟ್ಟಿದ್ದು ಉದ್ದ ಆಗಿದೆ. 1 2 3 4 5 ಈ ರೀತಿ ಚಿಗುರ್ಲಿಕ್ಕೆ ಪ್ರಾರಂಭ ಆಗಿದೆ ನೋಡಿ. ಒಂದು ವಾರ ಆಗ್ತಾ ಬಂತು ಇದರಲ್ಲಿ. ನಾನು ಇವತ್ತು ಮತ್ತೆ ಅದನ್ನು ತೋರ್ಸಕ್ ಹೋಗಲ್ಲ. ಆದ್ರೆ ಎಷ್ಟೋ ಜನರಿಗೆ ಈ ಬೀಜದ ಗಿಡಗಳು ಸಿಗುದಿಲ್ಲ. ಬೀಜದ ಗಿಡದಲ್ಲಿ ಮಾತ್ರ ಇಷ್ಟು ಚೆನ್ನಾಗಿ ಬರುವಂತದ್ದು. ನೀವು ಕಡ್ಡಿ ನೆಟ್ಟರೆ ಈ ರೀತಿ ಬೆಳೀತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದರಲ್ಲಿ ತಾಯಿ ಬೇರು ಇರ್ತದೆ. ನೀವು ಕಡ್ಡಿಯಲ್ಲಿ ಯಾವತ್ತು ತಾಯಿ ಬೇರು ಇರುವುದಿಲ್ಲ. ತಾಯಿ ಬೇರು ಇರುವ ಗಿಡಗಳು ಯಾವತ್ತೂ ಕೂಡ ಸ್ಟ್ರೆಂಥನ್ ಆಗಿರ್ತದೆ. ಆದ್ರೆ ಇವತ್ತು ನಾನು ತೋರಿಸ್ಲಿಕ್ಕೆ ಹೊರಟಿರುವಂತದ್ದು ಬಸಳೆಯ ಬಳ್ಳಿಯಲ್ಲಿ ಹೇಗೆ ನೀವು ಗಿಡವನ್ನು ರೆಡಿ ಮಾಡಿ, ಅದನ್ನು ಹೇಗೆ ದೊಂಪ ರೆಡಿ ಮಾಡಿ, ಮತ್ತೆ ಅದನ್ನು ಯಾವ್ಯಾವೆಲ್ಲ ಮೆಥಡ್ನ ಮುಖಾಂತರ ನೆಡಬೇಕು ಅನ್ನುವಂಥದ್ದು ನಾನು ತೋರಿಸುವಂಥದ್ದು. ಸೆಲೆಕ್ಟ್ ಮಾಡ್ಲಿಕ್ಕೆ ಸುಲಭ ದಾರಿ ಇರುವಂಥದ್ದು. ನೀವು ಅಂಗಡಿಗೆ ಹೋಗಿ ಹಾಗೆ ಬಸಳೆಯನ್ನು ನೋಡಿ, ಬೆಳೆದಿದೆ ಅಂತ ಗೊತ್ತಾಗತ್ತೆ, ಚೆನ್ನಾಗಿದೆ ಅಂತ ಗೊತ್ತಾಗತ್ತೆ, ರೋಗಗಳಿಲ್ಲ, ಯಾವ್ದಾದ್ರು ಸಣ್ಣ ಸಣ್ಣ ಡಾಟ್ಗಳು ಇನ್ನೊಂದು ಯಾವ್ದು ಇಲ್ಲ ಅಂತ ಗೊತ್ತಾಗ್ತಿದ್ದಾಗೆ 1-2 ಕಟ್ಟು ತಗೊಳ್ಳಿ, ಸೀದಾ ಮನೆಗೆ ತಗೊಂಡೋಗಿ ನಡಿ. ಅದಕ್ಕೋಸ್ಕರ ಇನ್ಯಾರ ಹತ್ರ ಕೇಳ್ಕೊಂಡು ಕೂರುವಂಥದ್ದು, ಅವರೇನೋ ಅದು ಪೇಟೆಯಲ್ಲಿ ಸಿಕ್ಕಿದ ಬಸಳೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವಂಥದ್ದು, ಇಂಥ ಯಾವುದೇ ಪ್ರಮೇಯಗಳಿರುವುದಿಲ್ಲ. ಎರಡನೇದು, ನಿಮ್ಗೆಲ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತೇನೆ. ಯಾಕೆಂತ ಹೇಳಿದ್ರೆ ನಮ್ದು ಕೃಷಿಗೋಸ್ಕರ ಪ್ರಾರಂಭ ಆಗಿರುವಂತಹ ಒಂದು ಯೂಟ್ಯೂಬ್ ಚಾನಲ್. ಕಳೆದ 2 ವರ್ಷದಿಂದ ನಿರಂತರವಾಗಿ ಕೃಷಿ ಚಟುವಟಿಕೆಗಳನ್ನು ತೋರಿಸ್ತಿದ್ದೇವೆ ನಾವು. ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಕಾಸರಗೋಡು, ಮೈಸೂರು, ಬೆಂಗಳೂರು ಸಿಟಿ, ಈ ರೀತಿ ಬೇರೆ ಬೇರೆ ಸಿಟಿಗಳಲ್ಲಿ ಬೇರೆ ಬೇರೆ ವಿಧಾನದ ಕೃಷಿಯನ್ನು ತೋರಿಸಿದ್ದೇವೆ. ಸುಮಾರು 500ಕ್ಕಿಂತ ಹೆಚ್ಚು ಕೃಷಿಯ ವಿಡಿಯೋಗಳನ್ನು ನಾವು ಕಳಿಸಿದ್ದೇವೆ. ಮೇನ್ ಆಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಟಾಪ್ ಕೃಷಿಯ ಚಾನಲ್ಗಳಲ್ಲಿ ನಮ್ದು ಕೂಡ ಒಂದು. ಆ ಕಾರಣಕ್ಕೋಸ್ಕರ ನೀವೆಲ್ಲರೂ ಸಪೋರ್ಟ್ ಇಂದಾಗಿ 50,000 ಸಬ್ಸ್ಕ್ರೈಬರ್ ಕ್ರಾಸ್ ಆಗಿದೆ. ನಮ್ಮ ಚಾನಲ್ ಮತ್ತೆ ಇನ್ನೊಂದು ಚಾನಲ್ಗೆ ಏನು ವ್ಯತ್ಯಾಸಗಳು ಅಂತ ಹೇಳಿದ್ರೆ, ಹೊರಗಿನ ಚಾನಲ್ಗಳು 1000 ಕಥೆಗಳನ್ನು ತೋರಿಸ್ತವೆ. ಆದ್ರೆ ನಮ್ದು ಒಂದೇ ಕಥೆ ಇರುವಂತದ್ದು ಕೃಷಿಯ ಕಥೆಗಳು ಮಾತ್ರ, ಹೈನುಗಾರಿಕೆ, ಕೃಷಿಕನ ಬದುಕಿನ ಬಗ್ಗೆ ಮಾತ್ರ. ಅದಕ್ಕೋಸ್ಕರ ಮಾತ್ರ ನಾವು ಕೆಲಸ ಮಾಡೋದು. ಅದಕ್ಕೋಸ್ಕರ ನಿಮ್ಗೆಲ್ರಿಗೂ ಕೂಡ ಧನ್ಯವಾದ ಹೇಳ್ತೇನೆ. ಅದೇ ರೀತಿ ನಿಮ್ಮೆಲ್ಲ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತೇನೆ. ಬನ್ನಿ, ಬಸಳೆಯ ನೆಡುವಂತ ಡಿಟೇಲ್ ಆಗಿರುವಂತ ಮಾಹಿತಿಯನ್ನು ಪಡೆಯೋಣ. ಬಳ್ಳಿಯಲ್ಲಿ ನಾವು ಬಸಳೆ ನೆಡಬೇಕಾದ್ರೆ ನೋಡಿ, ಈ ರೀತಿಯ ಒಂದು ಗುಂಡಿ ಮಾಡಬೇಕು ನೋಡಿ. ಒಂದು ಕಡೆಯಿಂದ ಒಂದು ಕಡೆಗೆ 2 ಅಡಿ, ಇಲ್ಲಿಂದ ಸುಮಾರು ಒಂದು 6 ಅಡಿ ಬಂದಿದೆ. ಒಂದು ಮೇಲ್ಗಡೆದೆಲ್ಲ ಮಣ್ಣು ತೆಗೆದು ಅಡಿಯಲ್ಲಿ ಸ್ವಲ್ಪ ಮಣ್ಣನ್ನು ಲೂಸ್ ಮಾಡ್ಕೊಳ್ಬೇಕು, ಪಿಕಾಸಿಯನ್ನು ಹಾಕಿ. ಆಮೇಲೆ ಅದಕ್ಕೆ ಬೇರೆ ಬೇರೆ ಐಟಮನ್ನು ಮಿಕ್ಸ್ ಮಾಡ್ಲಿಕ್ಕೆ ಇರ್ತದೆ. ಮೊದಲು ಬೂದಿ, ಆಮೇಲೆ ಇದು ಕಹಿಬೇವಿನ ಹಿಂಡಿಯನ್ನು ನೀರು ಮಾಡಿ ಹಾಕಿರುವಂಥದ್ದು ಪಾಡ್ಲಿಕ್ಕೆ. ಬನ್ನಿ, ಬೂದಿ ಹಾಕಿದ್ರೆ ಏನಾದರೂ ರೋಗಗಳು, ಇನ್ನೊಂದು ಭೂಮಿ ಹುಳಿ ಬಂದಿದ್ರೆ ಎಲ್ಲ ರಿಕವರಿ ಆಗ್ತದೆ. ಮತ್ತೆ ಮತ್ತೆ ಹಾಕ್ಲಿಕ್ಕೆ ಆಗೋದಿಲ್ಲ. ಅಡಿಯಲ್ಲಿ ತುಂಬ ಇಮ್ಯುನಿಟಿ ಪವರ್ ಕೊಡ್ತದೆ ಬೂದಿ. ಸ್ವಲ್ಪ ಪೊಟ್ಯಾಷಿಯಂ ಅಂಶ ಕೊಡ್ತದೆ. ಒಂದೇ ಸಲಕ್ಕೆ ಸಗಣಿ ನೀರೆಲ್ಲ ಹಾಕಿ ಸ್ಪೀಡಾಗಿ ಬೆಳೀಲಿಕ್ಕೆ ಶುರು ಆದರೆ ಅದು ಸ್ಟ್ರೆಂತ್ ಇರೋದಿಲ್ಲ. ಅದಕ್ಕೋಸ್ಕರ ಬೂದಿಯನ್ನು ಹಾಕ್ತೇವೆ. ಯಾವುದು ಬೇಕಾದ್ರೂ ಹಾಕ್ಬೋದು, ಸಾವಯವ. ನಮ್ಮ ಹತ್ರ ಯಾವುದು ಅವೈಲೇಬಲ್ ಇದೆ ಅದನ್ನು ಹಾಕೋದು. ಇದನ್ನು ನೀರು ಮಾಡಿ ಹಾಕಿದಾಗ ಇದು ತಕ್ಷಣಕ್ಕೆ ಅದು ಭೂಮಿಗೆ ಸೇರ್ತದೆ. ಈ ಸೈಡ್ಗೆ ಇದು ಕಹಿಬೇವಿನ ಹಿಂಡಿಯನ್ನು ಮಾಡಿದ್ದು ನೋಡಿ, ಈ ರೀತಿ ನೀರು ಆಗ್ತದೆ, ಕಾಣ್ತದೆ. ಇದನ್ನು ಈಗ ಹಾರೆಯಲ್ಲಿ ಮಿಕ್ಸ್ ಮಾಡ್ತಾರೆ. ಮಿಕ್ಸ್ ಮಾಡಿ ಮಣ್ಣಿಗೆ ಮಿಕ್ಸ್ ಆದಾಗ, ನೆಕ್ಸ್ಟಿಗೆ ಮಣ್ಣಿಗೆ ಬೇರು ಹೋಗುವಾಗ ಬೇರಿನ ಅಥವಾ ಮಣ್ಣಿನ ಒಳಗಡೆ ಸ್ವಲ್ಪ ರೋಗಗಳು, ಅದಾದರೂ ಬೇರು ತಿನ್ನೋ ಹುಳಗಳೆಲ್ಲ ಇದ್ದರೆ ಈಗ ಹೀಗೆ ಅದು ಹೊಡೆಯಬೇಕು. ಒಟ್ಟು ಇದನ್ನು ನೆಡುವಾಗ ಇದಕ್ಕೆ ಕಂಬ ಹಾಕಿದರೆ ಒಳ್ಳೆಯದು ಅನ್ನೋಂಥದ್ದು ವಾದ. ಅದಕ್ಕೋಸ್ಕರ ನೋಡಿ, ಈ ರೀತಿಯ 4 ಕಂಬಗಳನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಇದು ಗ್ಲಿಸಿರಿಯಾದು ಒಂದು ಗುಣ ಏನು ಅಂತ ಹೇಳಿದ್ರೆ, ನೆಟ್ಟ ತಕ್ಷಣ ಚಿಗುರುವಂಥದ್ದು. ಅದಕ್ಕೆ ಚಿಗುರಿದ್ರೆ ಅದು ಪರ್ಮನೆಂಟ್ ಆಗಿ ಅಲ್ಲಿ ಇರ್ತದೆ. ಇದು ಪರ್ಮನೆಂಟ್ ಇರುವುದಿಲ್ಲ ಈ ಜಾಗದಲ್ಲಿ. ಅದಕ್ಕೋಸ್ಕರ ಅದರ ಬುಡದ
ತೊಗಟೆಯನ್ನು ತೆಗಿಬೇಕು ನೋಡಿ. ಇದು ಕ್ಲೀನಾಗಿ ತೊಗಟೆ ತೆಗೆದಾಗ ಅಲ್ಲಿ ಬೇರು ಬರೋದಿಲ್ಲ. ನಮಗೊಂದು 6 ತಿಂಗಳಿಗೆ ಬೇಕಾಗಿರುವಂಥದ್ದು ಇದು. ಹಾಗೆ ಅದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೇನೆ ಅಲ್ರಿ. ಸಬ್ಬಲ್ನಲ್ಲಿ ಗಟ್ಟಿಯಾಗಿರೋ ಗುಂಡಿ ತೆಗಿಬೇಕು, ಯಾಕಂದರೆ ನೀರು ಅದರಿಂದ ಮೆದುವಾದರೆ ಆ ಕಂಬಗಳಿಗೆ ಕೈಯಲ್ಲೆಲ್ಲ ಅಡ್ಲಿಕ್ಕೆ ಶುರು ಆಗ್ತದೆ. ಆಗ ಬಸಳೆ ಅದರ ಮೇಲೆ ಹೋಗುವಾಗ ಅದು ಸ್ಟ್ರೆಂತ್ ಬರೋದಿಲ್ಲ. ಅದಕ್ಕೋಸ್ಕರ ಗಟ್ಟಿಯಾಗಿರುವಂಥದ್ದು ಸಬ್ಬಲ್ನಲ್ಲಿ 4 ಗುಂಡಿಯನ್ನು ತೆಗಿತಾರೆ. ನೋಡಿ ಅದನ್ನು ಟೈಟ್ ಮಾಡ್ತಾರೆ, ಇಲ್ಲದ್ರೆ ಅಡ್ಡಿಗೆ ಶುರು ಆಗ್ತದೆ. ಅದಕ್ಕೋಸ್ಕರ ಟೈಟ್ ಮಾಡೋದು. ಈ ರೀತಿ ಸಾಲಿನ ಮಧ್ಯಕ್ಕೆ, ಅಂದರೆ 2 ಕಂಬದ ಮಧ್ಯಕ್ಕೆ ಸ್ವಲ್ಪ ಒಂದು ಗುರಿಯಾಗಿ ಮಾಡಬೇಕು. ಅದರಲ್ಲಿ ಬಸಳೆ ನೆಡಲಿಕ್ಕೆ ಇರುವಂಥದ್ದು. ಹೆಚ್ಚಬಡಿಸಿ ಚೂರು ನೆಡುವಾಗ ನೆಟ್ಟ ಬಳ್ಳಿಯ ಅರ್ಧಕ್ಕೆ ಎಲ್ಲ ಎಲೆಗಳನ್ನು ತೆಗಿಬೇಕಾಗ್ತದೆ. ಅದನ್ನು ಸಾಂಬಾರಿಗೆ ಉಪಯೋಗ ಮಾಡಬೇಕು. ಐನು ಒಯ್ತೇಬ್ಲು ಒಟ್ಟು ತೆಪ್ಪೋಡು ಐದು ವರ್ಷಿ ಪ್ರತಿಯೊಂದನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ ನೋಡಿ. 7 ಇದು ರೆಡಿ ಆಯಿತು. ಒಂದು ಆ ಕಡೆಗೆ ಒಂದು ಈ ಕಡೆಗೆ ಜೋಡಿಸ್ತಾ ಹೋಗ್ತಾರೆ ನೋಡಿ. ಈ ರೀತಿ ಆ ಕಡೆಗೆ ಈ ಕಡೆಗೆ 2 ಬಸಳೆಯನ್ನು ಕಟ್ಟಿಯಾಗಿದೆ. ಈಗ ಅದಕ್ಕೆ ಅವರು ಮಣ್ಣು ಹಾಕ್ತಾರೆ. ಮಣ್ಣು ಮಾಡಲಿ ಸ್ವಲ್ಪ ಒತ್ತಬೇಕು, ಯಾಕಂದರೆ ಒತ್ತಿದಾಗ ಟೈಟ್ ಆದಾಗ ಬೇರು ಬರ್ತದೆ. ಇಲ್ಲಾಂದರೆ ಲೂಸ್ ಆದಾಗ ಅದಕ್ಕೆ ಮಣ್ಣು ಟಚ್ ಆಗಿದೆ ಅನ್ನೋಂಥ ಫೀಲ್ ಬರಬೇಕು ಅದಕ್ಕೆ. ಹಾಗೆ ಆದರೆ ಮಾತ್ರ ಅದು ಬೇರನ್ನು ಬಿಡು. ಇಲ್ಲದ್ರಾಗ ಅಷ್ಟು ಸುಲಭಕ್ಕೆ ಬೇರನ್ನು ಬಿಡುವುದಿಲ್ಲ. ಇಷ್ಟು ಸಣ್ಣ ದೊಂಪ ಮಾಡಿದರೆ ನಿಮಗೆ ಮನೆಗೆ ಬೇಕಾದ್ದು ಆಗ್ತದೆ. ಅದರ ಜೊತೆಗೆ ಬೇಕಾಗಿರುವಂಥ ಸಾಮಾನುಗಳಿದಲ್ಲ ಸಾಂಬಾರು ಮಾಡಲಿಕ್ಕೆ, ಮೆಣಸು, ಕೊತ್ತಂಬರಿ, ಇಂಥದ್ದೆಲ್ಲ ಸಾಂಬಾರು ಹುಡಿಗಳನ್ನು, ಸಾಂಬಾರು ವಸ್ತುಗಳನ್ನು ಕೂಡ ಅಂಗಡಿಗೆ ಮಾರಾಟ ಮಾಡಿದರೆ ಅದರಲ್ಲೇ ತಂದು ಪೂರ್ತಿ ಬಸಳೆನ ಫ್ರೀ ಮಾಡ್ಬೋದು. ಇದಕ್ಕೆ ಸ್ವಲ್ಪ ಕಾಂಪೋಸ್ಟ್ ಆಗಿರುವಂಥ ಹಟ್ಟಿ ಗೊಬ್ಬರ, ನೇರ ಹಟ್ಟಿಯಿಂದ ತೆಗೆದ ಗೊಬ್ಬರ ಅಲ್ಲ, ಬಿಸಿ ಇರಬಾರ್ದು, ಅದು ಕಾಂಪೋಸ್ಟ್ ಆಗಿರುವಂಥದ್ದು, ಅದನ್ನು ಅಲ್ಲಿಗೆ ಇಡ್ತಾರೆ. ಈಗ ಅದು ಬೇರು ಬಂದ ತಕ್ಷಣ ಆ ಬೇರು ಮೇಲಕ್ಕೆ ಬರ್ತದೆ ಇನ್ನೊಂದು 15 ದಿನದಲ್ಲಿ. ಆಗ ಈ ಗೊಬ್ಬರ ಅದಕ್ಕೆ ಸಿಗತ್ತೆ. ಸಿಕ್ಕಿದ ಮೇಲೆ ನಾವು ಸ್ವಲ್ಪ ಕಡಲೆ ಹಿಂಡಿಯನ್ನು ನೀರಲ್ಲಿ ಹಾಕಿ ನೀರು ಮಾಡಿ ಹಾಕ್ಲಿಕ್ಕೆ ಶುರು ಮಾಡಿದರೆ ವಾರ ತುಂಬ ಚೆನ್ನಾಗಿ ಪಿಕಪ್ ಆಗುತ್ತೆ. ಕೆಮಿಕಲ್ ಹಾಕಿರುವಂಥ ಬಸಳೆ ಯಾವುದಿದೆ ಅದು ಸ್ವಲ್ಪ ಚಪ್ಪೆ ಇರ್ತದೆ. ನೀವು ಸಾವಯವದಲ್ಲಿ ಬೆಳೆದಿರುವಂಥ ಬಸಳೆ ಯಾವುದಿದೆ ಅದು ಸ್ವಲ್ಪ ಸಿಹಿಯಾದಾಗಿ ಇರ್ತದೆ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಇರ್ತದೆ ನೋಡಿ. ಎಡದಿಕ್ಕಲ್ಲಿ ಬಿಸಿಲು ಬೀಳ್ತದೆ. ಎಡದಿಕ್ಕು ಅಂತ ಹೇಳಿದ್ರೆ ದಕ್ಷಿಣ, ತೆಂಕಾಯಿಯ ಬಿಸಿಲು, ಮಧ್ಯಾಹ್ನ ಮೇಲಿನ ಬಿಸಿಲು ನಮ್ಮ ಮನೆ ಕಡೆಯಿಂದ ಸರಿಯಾಗಿ ಅದಕ್ಕೆ ಬೀಳಲಿಕ್ಕೆ ಪ್ರಾರಂಭ ಆಗುತ್ತೆ. ಅದಕ್ಕೋಸ್ಕರ ಈ ಅಡಿಕೆಯ ಸೊಗೆಯನ್ನು ಒಂದು ಸೈಡ್ ಕಟ್ಟಬೇಕು. ಯಾಕೆಂತ ಹೇಳಿದ್ರೆ ಇದು ಟೆಂಪ್ರರಿ. ಒಂದು ಸಲ ಇದು ಜೀವ ಬಂದ ಮೇಲೆ ಅದಕ್ಕೆ ಅಗತ್ಯ ಇರೋದಿಲ್ಲ. ಇದು ಟೆಂಪ್ರರಿ ಜಸ್ಟ್ ಕಟ್ಟಿ ಜೋಡಿಸಿರುವಂಥದ್ದು. ಆಗ ಅದು ಬಾಡೋದಿಲ್ಲ, ತುಂಬ ಚೆನ್ನಾಗಿ ಪಿಕಪ್ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಇನ್ನು ಇದಕ್ಕೆ ಮಲ್ಚಿಂಗ್ ಮಾಡುವಂಥದ್ದು. ಇಲ್ಲಿಗೆ ಬಿಸಿಲು ತಾಗಬಾರ್ದು ನೇರವಾಗಿ, ಯಾಕಂದರೆ ಇಲ್ಲಿಯ ಬಿಸಿಲು ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಭಾಗದ ಭಯಂಕರ ಜೋರು ಇರ್ತದೆ ನಮ್ಮ ಕರಾವಳಿ ಬಿಸಿಲು. ಅದು ಅಡಿ ಬಿಸಿ ಆದರೆ ನಿಮಗೆ ಚೆನ್ನಾಗಿ ಬಸಳೆ ಬರೋದಿಲ್ಲ. ಅದಕ್ಕೆ ಬಿಸಿ ಎಷ್ಟೇ ಇರಲಿ ಒಳಭಾಗದಲ್ಲಿ ಸ್ವಲ್ಪ ತಂಪಿರಬೇಕು. ಅದಕ್ಕೋಸ್ಕರ ಸ್ವಲ್ಪ ಕಸ ಕಡ್ಡಿಗಳನ್ನು ಮಲ್ಚಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅದನ್ನು ಕವರ್ ಮಾಡಲಿಕ್ಕೆ ಅಲ್ಲೇ ಪಕ್ಕದಲ್ಲಿರುವಂಥ ಕಸ ಎಲ್ಲ ಹುಲ್ಲನ್ನು ಪುಡಿ ಮಾಡಿ ಹಾಕಿರುವಂಥದ್ದು ಅದನ್ನೇ ಜೋಡಿಸ್ತಾರೆ. ಈ ರೀತಿ ಮಲ್ಚಿಂಗ್ ಮಾಡಿದಾಗ ನೋಡಿ, ಇದು ಅಡಿಕೆ ಕೂಡ ಈಗ ಒಳಗಡೆಗೆ ಬಿಸಿಲು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವತ್ತು ಬೇಸಿಗೆಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಸಬ್ಜೆಕ್ಟ್ ಇದು. ಎಲ್ಲ ಕ್ಲೀನ್ ಮಾಡಿ ಇಡೋದಲ್ಲ, ನಾವು ಮಲ್ಚಿಂಗ್ ಮಾಡಿ ಇಡುವಂಥ ಇಂಚಿಗ್ಲ ಮಾಡಲಿ. ಬಿಸಿಲಾದ್ರಿಂದಾಗಿ ವಿಡಿಯೋ ಅಷ್ಟು ಕ್ಲಾರಿಟಿ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಬೆಳಿಗ್ಗೆ ಅದು ನಾನು ಇದು ಮಾಡಿದರೆ ನಮ್ಮ ಅಣ್ಣನ ಮಕ್ಕಳು ಇದ್ರಾಗ, ಈಗ ಕೆಲಸದವ್ರು ಬರೋ ಲೇಟ್ ಆಗ್ತದಲ್ಲ, ಹಾಗಾಗಿ ಬಿಸಿಲು ಜೋರಿದೆ. ಒಂದು ಸ್ವಲ್ಪ ಎಲೆಗೆ ಬಿದ್ದರೆ ಎಲೆಗೂ ಕೂಡ ಗ್ರಾಸ್ಪಿಂಗ್ ಮಾಡೋ ಕೆಪಾಸಿಟಿ ಇರ್ತದೆ ನೀರನ್ನು. ಕೇವಲ ನಾವು ಬುಡದಿಂದ ಮಾತ್ರ ಅಲ್ಲ, ಎಲೆಗೂ ಕೂಡ ಆ ರೀತಿ ಒಂದು ತಾಕತ್ತು ಇರ್ತದೆ. ಫಸ್ಟ್ ದಿನ ಅದರಿಂದಾಗಿ ಹೆಚ್ಚು ನೀರು ಹಾಕಬೇಕು, ಯಾಕಂದರೆ ಅದು ಪೂರ್ತಿ ಒದ್ದೆ ಆಗಬೇಕು, ಗೊಬ್ಬರಗಳು ಒದ್ದೆ ಆಗಬೇಕು, ಕೈ ಬೇವಿನ ಹಿಂಡಿ ಎಲ್ಲ ಭೂಮಿಗೆ ಸೇರಬೇಕು. ಅದಕ್ಕೋಸ್ಕರ ಮಾಡಬೇಕಾಗ್ತದೆ.
ಹಾಗೆ ಇಷ್ಟು ಮಾಡಿದ ಮೇಲೆ ನಮಗೆ ಆ ಕಡೆ ಕಾಣ್ತಿರೋ ಒಂದು ದೊಂಪ, ಆ ರೀತಿ ದೊಂಪ ಇದು ನೆಟ್ಟು 1.5-2 ತಿಂಗಳಾಗಿರುವಂಥ ಒಂದು ಸೂಪರ್ ಆಗಿರುವಂಥ ಬಸಳೆ ದೊಂಪ ನಮ್ಮಲ್ಲಿದೆ. ಬನ್ನಿ ಹೋಗುವ, ಅದನ್ನು ನೋಡ್ಕೊಂಡು ಬರುವ. ನೆಡುವಂಥ ವಿಧಾನ ನೋಡಿ, ಈಗ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇದು ಫುಲ್ಲಿ ಲೋಡೆಡ್ ಆಗಿರುವಂತಹ ಒಂದು ಬಸಳೆಯ ದೊಂಪ ಇದು ನೋಡಿ, ಕೆಳಗಿನವರೆಗೆ ಚಾಚಿಕೊಂಡಿದೆ. ಒಂದು ಸಣ್ಣ ಫ್ಯಾಮಿಲಿಗೆ ವಾರದಲ್ಲಿ ಒಂದು 2-3 ಬಾರಿ ಬಸಳೆ ಸಾಂಬಾರು ಮಾಡ್ಬೋದು. ನಿಮಗೆ ಪಕ್ಕದ ಮನೆಯವರೊಟ್ಟಿಗೆ ಚೆನ್ನಾಗಿದ್ರೆ ಅವರಿಗೂ ಕೂಡ ಈ ಬಸಳೆಯನ್ನು ಕೊಡ್ಬೋದು. ಅದಕ್ಕೆ ಕಂಫರ್ಟ್ ಆಗಿರುವಂಥ ಒಂದು ಬಸಳೆಯ ದೊಂಪ ಹೇಗಿದೆ ನೋಡಿ. ಹಳೆಯ ಪೈಪನ್ನು ಉಪಯೋಗಿಸಿ ಮಾಡಿದ್ದಾರೆ. ಒಂದು ಸೈಡಲ್ಲಿ ಪೈಪ್ ಹಾಕಿದ್ದಾರೆ, ಇನ್ನೊಂದು ಆ ಕಡೆ ಕೋಲು. ಇಲ್ಲಿಂದ ಇಲ್ಲಿಗೆ ಒಂದು 4 ಅಡಿ ಇದೆ, ಅಲ್ಲಿಂದ ಅಲ್ಲಿಗೆ 3 ಅಡಿ, 3 ಬುಡ ಹಾಕಿರುವಂಥದ್ದು ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಹನಿ ಕೂತಿದೆ, ಮೇಲ್ಗಡೆ ಚಿಗುರ್ಲಿಕ್ಕೆ ಪ್ರಾರಂಭ ಆಗಿದೆ. ಇದು ಬೀಜ ಬಂದರೆ ಜನರಪ್ಪ ಕಟ್ ಮಾಡಬೇಕು, ಬೀಜ ಬರ್ತಿದೆ ಅಂತೇಳಿ ಭಾರಿ ಟೆನ್ಷನ್ ತುಂಬ ಜನರಿಗೆ. ಆದರೆ ಇದು ಬೀಜ ಚೆನ್ನಾಗಿ ಬೆಳೆದ ಮೇಲೆ ನಮಗೆ ಕೊಡಿ, ನಾವು ಅದನ್ನು ತುಂಬ ಜನರಿಗೆ ಕೊಡಲಿಕ್ಕಾಗ್ತದೆ. ತುಂಬ ಜನರು ಬೀಜಗಳನ್ನು ಕೇಳ್ತಾರೆ, ನಮ್ಮ ಹತ್ರ ಬೀಜಗಳು ಇರುವುದಿಲ್ಲ. ಎಲ್ಲ ನಮ್ಮಲ್ಲೆಲ್ಲ ಬೀಜ ಬಂದು ಅಂತ ಹೇಳಿದ್ರೆ ಆಯಿತು ಮುಗೀತು ಅಂತ ಅರ್ಥ. ಆದರೆ ಈಗ ಬೀಜವನ್ನೇ ಜನರಿಗೆ ಹಂಚಲಿಕ್ಕಾಗ್ತದೆ. ಕೈತೋಟ ಅಂತ ಹೇಳಿದ್ರೆ ಕೇವಲ ಬಸಳೆ ಅಲ್ಲ, ಬೇರೆ ಬೇರೆ ವೆರೈಟಿಯ ತರಕಾರಿಗಳನ್ನು ನೀವು ಮಾಡ್ಬೋದು. ನಮ್ಮ ಹತ್ರ ಒಂದು 3 ವೆರೈಟಿ ಬದನೆ, 3 ವೆರೈಟಿಯ ಮೆಣಸು, ಟೊಮೆಟೊ, ಈ ರೀತಿ ಗಿಡಗಳಿದೆ ನೋಡಿ. ಇಲ್ಲಿ ಕಾಣ್ಬೋದು. ಈ ರೀತಿ ಸಾವಿರಾರು ಗಿಡಗಳನ್ನು ನಾವು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಜನ ರೈತರಿಗೆಲ್ಲ ಕೊಡ್ತೇವೆ ನೋಡಿ. ಇದೆಲ್ಲ ಮನೆಗೆ ಬೇಕಾಗಿರುವಂಥ ಮಾಡಿರುವಂಥದ್ದು. ನೆಕ್ಸ್ಟ್ ಒಂದು ವಿಡಿಯೋ ಬರ್ತದೆ, ಅದನ್ನು ಗಿಡಗಳನ್ನೆಲ್ಲ ಹೇಗೆ ಮಾಡೋದು ಅದನ್ನು ಮನೆಯಲ್ಲಿ ನೀವು ಮಾಡ್ಬೋದು. ಅದೇ ರೀತಿಯಲ್ಲಿ ಗಿಡಗಳನ್ನು ಬೇಕಾದರೆ ಒಂದು 30-40 ವೆರೈಟಿಯ ನಾಟಿ ತರಕಾರಿ ಬೀಜಗಳು ಬೇಕಾದರೂ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಸಂಪೂರ್ಣ ಸಹಜ ಕೃಷಿಯಲ್ಲಿ ಇಂಥ ವಿಶೇಷತೆಗಳು ಯಾವತ್ತೂ ಬರ್ತಾ ಇರ್ತದೆ. ಕೃಷಿಗೋಸ್ಕರ ಇರುವಂಥ ಚಾನಲ್, ಅದನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ.